ಕುಮಟಾ ತಾಲೂಕಿನ ಕೋಜಹಳ್ಳಿ ಮತ್ತು ಮಲ್ಲಾಪುರ ಗಡಿಭಾಗದಲ್ಲಿ ನೆಲೆಸಿರುವ ಶ್ರೀ ಗಡಿ ಮಹಾಸತಿ ಮತ್ತು ಶ್ರೀ ನಾಗಯಕ್ಷಿ ದೇವರ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮೇ 13 ಮತ್ತು 14ರಂದು ವಿಜೃಂಭಣೆಯಿಂದ ನಡೆಯಲಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ದೇವಸ್ಥಾನದ ಆಡಳಿತ ಮಂಡಳಿ ವಿನಂತಿಸಿದೆ. ಸರಿಸುಮಾರು 150 ವರ್ಷಗಳ ಹಿಂದೆ ಮಹಾಲೆ ಕುಟುಂಬದ ವಿಠೋಬಾ ಕೃಷ್ಣ ಮಹಾಲೆ ಅವರು ಪ್ರತಿಷ್ಠಾಪಿಸಿದ ಶ್ರೀ ಗಡಿ ಮಹಾಸತಿ ಮತ್ತು ಶ್ರೀ ನಾಗಯಕ್ಷೆ ದೇವರ ಕ್ಷೇತ್ರ ಈಗ ಎಲ್ಲ ಸಮಾಜಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿದೆ. ಕೂಜಹಳ್ಳಿ ಮತ್ತು ಮಲ್ಲಾಪುರ ಗಡಿ ಭಾಗದಲ್ಲಿ ನೆಲೆಸಿರುವ ಶ್ರೀದೇವರ ಪುನರ್ ಪ್ರತಿಷ್ಠಾ ಕಾರ್ಯಕ್ರಮ ಇದೇ ಬರುವ ಮೇ 13 ಮತ್ತು 14ರಂದು ನಡೆಯಲಿದೆ. ಮೇ 13ರ ಸಂಜೆ ದೇವತಾ ಪ್ರಾರ್ಥನೆ, ಶ್ರೀ ಗುರು ಗಣಪತಿ ಪೂಜಾ, ಶುದ್ಧೀಕರ್ಮ, ಮಹಾಸಂಕಲ್ಪ, ರಾಕ್ಷೋಗ್ನ, ವಾಸ್ತು ವಿಧಾನಗಳು, ಅಧಿವಾಸ ಹೋಮ ಮತ್ತು ಬಲಿಹರಣ ನಡೆಯಲಿದೆ. ಮೇ 14ರಂದು ನವಗ್ರಹ ಹೋಮ, ಶುದ್ಧಿ ಹೋಮ, ಮಿಥುನ ಲಗ್ನ ಶುಭ ಮುಹೂರ್ತದಲ್ಲಿ ದೇವರ ಪ್ರತಿಷ್ಠೆ, ತತ್ವ ಕಲಾ ಹೋಮ, ಶ್ರೀ ನಾಗ ಮತ್ತು ಯಕ್ಷಿ ಮೂಲ ಮಂತ್ರ ಹೋಮ, ಶಾಂತಿ ಪ್ರಾಯಶ್ಚಿತ ಹೋಮ, ಮಹಾಪೂರ್ಣಾಹುತಿ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿತರಣೆ ಮತ್ತು ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೆಯಲಿದೆ. ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗುವಂತೆ ಶ್ರೀ ಗಡಿ ಮಹಾಸತಿ ನಾಗಯಕ್ಷೆ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಸತೀಶ್ ರಮಾಕಾಂತ ಮಹಾಲೆ ವಿನಂತಿಸಿದ್ದಾರೆ. ಇದೇ ತಿಂಗಳ 13 ಮತ್ತು 14ರಂದು ಶ್ರೀ ಗಡಿ ಮಹಾಸತಿ ಮತ್ತು ಶ್ರೀ ನಾಗಯಕ್ಷೆ ಇದರ ಪುನರ್ ಪ್ರತಿಷ್ಠೆ ಮತ್ತು ಪ್ರತಿಷ್ಠೆ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ. ಇದಕ್ಕೆ ತಾವು ಎಲ್ಲ ಭಕ್ತಾದಿಗಳು ಎಲ್ಲ ರೀತಿಯಿಂದ ನಮಗೆ ಸಹಕಾರ ಮಾಡಿದ್ದಾರೆ. ಅದೇ ರೀತಿ ಇವತ್ತು ನಡೆಯುವಂಥ ಕಾರ್ಯಕ್ರಮಕ್ಕೂ ಎಲ್ಲ ಭಕ್ತಾದಿಗಳು ನಮಗೆ ಎಲ್ಲ ರೀತಿಯಿಂದ ಸಹಕಾರ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಊರಿನವರಾಗಲಿ, ಈ ಮಹಾಸತಿ ಕಾಲೋನಿಯವರಾಗಲಿ, ಅಥವಾ ಪ್ರೋಟ್ಕೆರೆಯವರಾಗಲಿ, ಮಲ್ಲಾಪುರವರಾಗಲಿ, ಕೋಜಹಳ್ಳಿಯವರಾಗಲಿ, ಚಂದಾವರ, ಕೋನಹಳ್ಳಿಯವರಾಗಲಿ ಎಲ್ಲ ರೀತಿಯಿಂದ ನಮ್ಗೆ ಈ ಥರ ಹೆಲ್ಪ್ಗಳು ಮಾಡಿದ್ದಾರೆ. ಎಲ್ಲ ಸಮಾಜದವರು ಒಟ್ಟಾಗಿ ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಅದರಲ್ಲಿ ಯಾವುದೇ ಒಂದು ಭೇದ ಭಾವ ಇಲ್ಲದೆಯ ಅವರು ಅದು ಇವರು ಅಂತ ತಿಳ್ಕೊಂಡಿದೆಯ ಎಲ್ಲ ನಮ್ಮದೇ ದೇವರು ಅಂತ ತಿಳ್ಕೊಂಡು ಎಲ್ಲ ರೀತಿಯಿಂದ ಸಹಕಾರನ ನೀಡುತ್ತಾ ಬಂದಿದ್ದಾರೆ. ಮುಂದೆ ಬರುವಂಥ ಈ ದೇವತಾ ಕಾರ್ಯಕ್ಕೆ ತಾವೆಲ್ಲ ಈ ರೀತಿಯಿಂದ ನಮ್ಗೆ ಹೆಲ್ಪ್ ಮಾಡಬೇಕಂತ ನಾನು ಎಲ್ಲರಿಂದ ಬೇಡ್ಕೊಳ್ತೇನೆ. ಇನ್ನು ಸಭಾ ಕಾರ್ಯಕ್ರಮವನ್ನು ಶಾಸಕ ದಿನಕರ್ ಶೆಟ್ಟಿ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಬಿಜೆಪಿಯ ಶಿಕ್ಷಣ ಪ್ರಕೋಷ್ಠದ ರಾಜ್ಯ ಸಹ ಸಂಚಾಲಕ ಎಂಜಿ ಭಟ್ ವಹಿಸಲಿದ್ದಾರೆ. ಮುಖ್ಯ ಅತಿಥಿಯಾಗಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಷ್ಮಾ ರಾಜಗೋಪಾಲ ರೆಡ್ಡಿ, ಧರ್ಮಸ್ಥಳದ ಶ್ರೀರಾಮ ಕ್ಷೇತ್ರ ಟ್ರಸ್ಟಿಯಾದ ಎಚ್ಆರ್ ನಾಯ್ಕ್ ಕೋನಹಳ್ಳಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಶಿವಾನಂದ ಹೆಗಡೆ ಕಡತೋಕ, ಉದ್ಯಮಿ ಮದನ್ ನಾಯಕ್, ಚಿತ್ರ ನಿರ್ಮಾಪಕ ಸುಬ್ರಾಯ್ ವಾಳ್ಕೆ, ಕರವೇ ಸ್ವಾಭಿಮಾನಿ ಬಣದ ಅಧ್ಯಕ್ಷ ರಾಜು ಮಾಸ್ತಿಹಳ್ಳ, ಲೋಕನಾಥ ಹೈಸ್ಕೂಲ್ ಕಾರ್ಯದರ್ಶಿ ಜಿಕೆ ಪಟಗಾರ್, ಉದ್ಯಮಿ ಕೃಷ್ಣ ನಾರಾಯಣ ಭಟ್, ಶ್ರೀ ಗಡಿ ಮಹಾಸತಿ ನಾಗಯಕ್ಷೆ ಸೇವಾ ಟ್ರಸ್ಟ್ ಕಾರ್ಯದರ್ಶಿ ಸುರೇಶ್ ಮಹಾಲೆ, ಸ್ಥಳ ದಾನಿ ಗುರುನಾಥ್ ಆಚಾರಿ, ವಕೀಲ ವಿನಾಯಕ ಪಟಗಾರ್, ಶ್ರೀ ದುರ್ಗಾ ಪರಮೇಶ್ವರಿ ಜಟಕರಾಯ ದೇವಸ್ಥಾನದ ಅಧ್ಯಕ್ಷ ಆನಂದ ಯಶವಂತ ನಾಯ್ಕ್ ಇತರರು ಪಾಲ್ಗೊಳ್ಳಲಿದ್ದಾರೆ. ಸಭಾ ಕಾರ್ಯಕ್ರಮಕ್ಕೂ ಮೊದಲು ಆನಂದ ಮಹಾಲೆ ಕೂಜಹಳ್ಳಿ ಅವರಿಂದ ಭಜನಾ ಕಾರ್ಯಕ್ರಮ, ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮದ ಬಳಿಕ ರಾತ್ರಿ 9 ಗಂಟೆಗೆ ಧರ್ಮಾಂಗದ ದಿಗ್ವಿಜಯ ಯಕ್ಷಗಾನ ನಡೆಯಲಿದೆ. ಈ ಎಲ್ಲಾ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಸ್ಥಳೀಯ ಪ್ರಮುಖರಾದ ಮಂಜುನಾಥ ಮಹಾಲೆ, ಅಶೋಕ್ ಮಹಾಲೆ, ಗುರುದತ್ ಮಹಾಲೆ, ಲಕ್ಷ್ಮೀಶ್ ಗೌಡ, ದೀಪಾ ಮಹಾಲೆ, ಸೀಮಾ ಮಹಾಲೆ, ಸಮರ್ಥ ಅಶೋಕ್ ನಾಯ್ಕ್ ಸೇರಿದಂತೆ ಸಂಘಟಕರು ವಿನಂತಿಸಿದ್ದಾರೆ. ತಲತಲಾಂತರ ವರ್ಷಗಳಿಂದ ಈ ಗಡಿ ಮಹಾಸತಿ 10 ಹಳ್ಳಿಗಳಿಗೆ, ಸುತ್ತಲಿನ 10 ಹಳ್ಳಿಗಳಿಗೆ ಶ್ರದ್ಧಾ ಭಕ್ತಿ ಕೇಂದ್ರವೆನಿಸಿದೆ. ಈ ಒಂದು ಶ್ರದ್ಧಾ ಭಕ್ತಿ ಕೇಂದ್ರವನ್ನು ಪುನರ್ ಪ್ರತಿಷ್ಠಾಪನೆ ಮಾಡಬೇಕು. ಇಲ್ಲಿಯ ಪವಾಡವನ್ನು ಗಮನಿಸಿದ ಮಹಾಲೆ ಕುಟುಂಬಸ್ಥರು ಸುತ್ತಲಿನ ಎಲ್ಲ ಭಕ್ತವರ್ಗಗಳನ್ನು, ಎಲ್ಲ ಸಮಾಜದವರನ್ನು ತಮ್ಮ ಒಟ್ಟಿಗೆ ಸೇರಿಸಿಕೊಂಡು ಈ ಒಂದು ದೇವರ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂಥೇಳಿ ಅದರ ನಿಮಿತ್ತವಾಗಿ ಎಲ್ಲ ಕೆಲಸ ಕಾರ್ಯಗಳು ಸುಲಲಿತವಾಗಿ ನಿರ್ವಹಣೆಗೊಂಡು ಈಗ 13 ಮತ್ತು 14ರಂದು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ತಾವೆಲ್ಲ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೇವತಾ ಕಾರ್ಯಕ್ರಮಕ್ಕೆ ಭಾಗವಹಿಸಿ ದೇವರ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕು ಅಂಥೇಳಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.